ಯಲ್ಲಾಪುರ ಕಂದಾವರ ಕೆರೆಯಲ್ಲಿ ಮತ್ತೊಮ್ಮೆ ಮೀನುಗಳ ಸಾವು ಕಂಡು ಬರ್ತಿದೆ. ಕೆರೆಗೆ ಯಥೇಚ್ಛವಾಗಿ ಸೇರುತ್ತಿರುವ ಕಲುಷಿತ ನೀರು ಅಥವಾ ಕೆಮಿಕಲ್ ಸೇರ್ತಿದೆಯೋ ಗೊತ್ತಿಲ್ಲ. ಆದರೆ ಮೀನುಗಳು ಸಾಯ್ತಿರೋದ್ರಿಂದ ಈ ನೀರಿನ ಮೇಲೆ ಇನ್ನಷ್ಟು ಅನುಮಾನ ವ್ಯಕ್ತವಾಗ್ತಿದ್ದು, ಮೂರನೇ ಹಂತದ ಶುದ್ಧೀಕರಣಕ್ಕೆ ಇನ್ನಷ್ಟು ಹೋರಾಟ ಹೆಚ್ಚಾಗುವ ಸಾಧ್ಯತೆ ಕಾಣ್ತಿದೆ. ಮಾಹಿತಿ ತಿಳಿಸಿದಂತೆ ಕೆರೆಯ ಬಳಿಗೆ ಧಾವಿಸಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮೀನುಗಳ ಸಾವಿನ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಈಗಲಾದರೂ ಸರ್ಕಾರ ಕಣ್ಣು ತೆರೆದು ಮೂರನೇ ಹಂತದ ಶುದ್ಧೀಕರಣ ನಡೆಸಲಿ ಅಂತ ಒತ್ತಾಯಿಸಿದ್ದಾರೆ. ಕಂದವಾರ ಕೆರೆ, ಅಮಾನಿ, ಗೋಪಾಲಕೃಷ್ಣ ಕೆರೆ ಹಾಗೂ ಮುಸ್ಟೂರು ಕೆರೆಗಳಿಗೆ ಎಚ್ಎನ್ ವ್ಯಾಲಿ ನೀರಿನ ಜೊತೆಗೆ ಊರಿನ ಕಲುಷಿತ ನೀರು ಮಿಶ್ರಣವಾಗ್ತಿದೆ. ಅದರ ವಿರುದ್ಧ ಸಂಬಂಧಿಸಿದ ಇಲಾಖೆಗಳು ಕ್ರಮ ವಹಿಸಬೇಕು ಅಂತ ಎಚ್ಚರಿಸಲಾಗಿತ್ತು. ಆದರೆ ಇವತ್ತು ಕಂದವಾರ ಕೆರೆಯಲ್ಲಿ ಇಂದು ಮೀನುಗಳು ಸತ್ತು ಹೋಗಿರೋದು ನೋಡಿದ್ರೆ ಇಂತಹ ಅನುಮಾನಗಳಿಗೆ ಇನ್ನಷ್ಟು ಪುಷ್ಟಿ ನೀಡಿದಂತಾಗ್ತಿದೆ. ನೂರಾರು ಮೀನುಗಳು ಸತ್ತು ತೇಲಾಡುತ್ತಿರುವ ಕಂದವಾರ ಕೆರೆಗೆ ಭೇಟಿ ನೀಡಿದ್ದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮೀನುಗಳು ಸಾಯ್ತಿರೋದಕ್ಕೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಎಚ್ಎನ್ ವ್ಯಾಲಿ ನೀರು ಜಿಲ್ಲೆಗೆ ಹರಿದು ಬರುವ ಮೊದಲ ಕೆರೆ ಇದು. ಈ ಕೆರೆಯಲ್ಲಿ ನೀರು ಕಾಣಿಸುವ ಬದಲು ಬರೀ ಜೊಂಡೆ ಕಾಣ್ತಿದೆ. ಸುತ್ತಮುತ್ತ ಕಲುಷಿತ ನೀರು ಸೇರ್ತಿದೆ ಅನಿಸ್ತಿದೆ. ಈಗಾಗಲೇ ನಾವು ಹೋರಾಟ ಮಾಡಿ ಒತ್ತಾಯಿಸಿದಂತೆ ಮೂರನೇ ಹಂತದ ಶುದ್ಧೀಕರಣಕ್ಕೆ ಸರ್ಕಾರಕ್ಕೆ ಆಗ್ರಹಿಸಿದ್ದೇವೆ. ಇಷ್ಟಾದರೂ ಕಣ್ಣು ತೆರೆಯದ ಸರ್ಕಾರ ಈ ರೀತಿಯ ಘಟನೆಗಳಿಗೆ ಏನೋ ಒಂದು ಕಾರಣ ನೀಡಿ ಕೈ ತೊಳ್ಕೊಳ್ತಿದೆ. ಸಣ್ಣ ನೀರಾವರಿ ಇಲಾಖೆಗಳು, ಮೀನುಗಾರಿಕಾ ಇಲಾಖೆಗಳು ಏನ್ ಮಾಡ್ತಿವೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಆಗ್ರಹಿಸಿರುವ ಅವರು, ಈಗಲಾದರೂ ಸರ್ಕಾರ ಕಣ್ತೆರೆದು ಮೂರನೇ ಹಂತದ ಶುದ್ಧೀಕರಣ ಮಾಡಿ ಕ್ಷೇತ್ರದ ಕೆರೆಗಳನ್ನು ತುಂಬಿಸಲಿ, ಜೀವಗಳ ಜೊತೆ ಚೆಲ್ಲಾಟವಾಡೋದನ್ನ ನಿಲ್ಲಿಸಲಿ ಅಂತ ಒತ್ತಾಯಿಸಿದ್ದಾರೆ. ಪ್ರೀತಿಯ ಜನಗಳಲ್ಲಿ ಒಂದು ಕೇಳ್ಕೊಳ್ಳೋದೇನಂತಂದ್ರೆ, ಕಂದವಾರ ಕೆರೆ ಒಂದು ಉದಾಹರಣೆ ಅಷ್ಟೇ. ಕಂದವಾರ ಕೆರೆ ಮಾತ್ರ ಪ್ರಾಬ್ಲಮ್ ಆಗಿಲ್ಲ. ಇವರು ಎಲ್ಲೆಲ್ಲಿ ನೀರು ಹರಿಸ್ತಾ ಇದ್ದಾರೆ ಎಲ್ಲ ಕೆರೆಗಳು ಇದೇ ಗತಿ ಬರ್ತದೆ. ಜೊತೆಗೆ ಏನು ನೀರು ಅಂತರ್ಜಲದಲ್ಲಿ ಎಲ್ಲಂದ್ರೆ ಅಲ್ಲಿ ಹೋಗುತ್ತೆ, ಸುಮಾರು ಕಿಲೋಮೀಟರ್ಗಳು ಹೋಗ್ತದೆ. ಅಂತಹ ನೀರನ್ನು ಕುಡಿಸೋವಂಥ ಕೆಲಸನ ಚಿಕ್ಕಬಳ್ಳಾಪುರಕ್ಕೆ ಇವ್ರು ಮಾಡ್ತಿದ್ದಾರೆ. ಸರ್, RO ವಾಟರ್ ಏನು ಅಕ್ವಾಗಾರ್ಡೋ ಇನ್ನೊಂದೋ ಅದೇನು ವರ್ಕ್ ಮಾಡ್ತಿಲ್ಲ ಅಂತ ಎಷ್ಟೋ ಜನ ನನ್ನ ಸ್ನೇಹಿತರು ಹೇಳ್ತಾರೆ. ಅಂದರೆ ಅಷ್ಟೊಂದು ವಿಷ ತುಂಬ್ಕೊಂಬಿಟ್ಟಿದೆ, ಕಾಯಿಲೆಗಳು ಜಾಸ್ತಿ ಆಗ್ತಿದೆ. ದಯವಿಟ್ಟು ಏನು ಈ ದಪ್ಪ ಚರ್ಮದ, ಎಮ್ಮೆ ಚರ್ಮದ ಸರ್ಕಾರಗಳು ಎಚ್ಚೆತ್ಕೊಳೋದೇ ಇಲ್ಲ. ಅವ್ರಿಗೇನು ಅವಶ್ಯಕತೆಯೂ ಇಲ್ಲ. ಅವ್ರದ್ದು ಆಯಿತು, ಅವ್ರ ಅಧಿಕಾರ ಆಯಿತು, ಮುಂದಿನ ಎಲೆಕ್ಷನ್ ಹೆಂಗೆ ಗೆಲ್ಲಬೇಕು ಅನ್ನೋದು. ಇವಾಗ ಮೋಸ್ಟ್ಲಿ ಅವರು ಲಾಸ್ಟ್ ಬಜೆಟಲ್ಲಿ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಾರೆ. ನಾವು ನಿಮಗೆ ಇದು ಕೊಡ್ತೀವಿ, ಬಜೆಟಲ್ಲಿ ಹಣ ಇಡ್ತೀವಿ ಅಂತ ಹೇಳ್ತಾರೆ ಅಂತ ಅನಿಸುತ್ತೆ. ಆ ಸರ್ಕಾರಗಳು, ಅಧಿಕಾರಿಗಳು ಮಾಡ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳೋದು ಬೇಡ. 100 ಜನ 100 ಹೇಳಲಿ, ಇದು ನಮ್ಮ ಜೀವನ. ಮೀನುಗಳು ಬದುಕ್ತಾ ಇಲ್ಲ, ಸತ್ತು ತೇಲ್ತಾ ಇದೆ. ಇನ್ನೂ ನಿಮಗೆ ಮುಂದಕ್ಕೆ ಎಲ್ಲ ತೋರಿಸ್ಕೊಂಡು ಹೋಗ್ತೀವಿ. ಅಲ್ಲಿಂದನೂ ನಾನು ನಡ್ಕೊಂಬಂದೆ. ಬೆಳಗ್ಗೆನೆ ಬಂದು ಎಲ್ಲ ಕಡೆ ಮೀನುಗಳು ಸತ್ತು ತೇಲ್ತಾ ಇವೆ. ಅಂದರೆ ಆ ಮೀನುಗಳೇ ಬದುಕಕ್ಕಾಗದಿರೋ ಅಂತಹ ಈ ವಿಷಕಾರಿ ನೀರನ್ನು ನಮಗೆ ಕುಡಿಸೋವಂಥ ಕೆಲಸನ ಈ ಸರ್ಕಾರಗಳು, ಹೀನ ಸರ್ಕಾರಗಳು, ಹೀನ ರಾಜಕಾರಣಿಗಳು, ಈ ಅಧಿಕಾರಿಗಳು ಇವರೆಲ್ಲ ಮಾಡ್ತಿದ್ದಾರೆ. ಇನ್ನು ಕಂದವಾರ ಕೆರೆಯಲ್ಲಿ ಇದು 2ನೇ ಬಾರಿ ಈ ರೀತಿ ಮೀನುಗಳು ಸತ್ತು ತೇಲಾಡ್ತಿರೋದು ಕಂಡು ಬರ್ತಿದೆ. ಇದು ಯಾಕೆ ಹೀಗಾಗ್ತಿದೆ? ಇದರಿಂದ ಈ ನೀರು ಬಳಸಿದ ಜಾನುವಾರುಗಳಿಗೆ ಏನಾದರೂ ತೊಂದರೆ ಇದೆಯಾ ಇಲ್ವಾ ಅನ್ನೋದನ್ನ ಮೀನುಗಾರಿಕಾ ಇಲಾಖೆ ಸ್ಪಷ್ಟನೆ ನೀಡಬೇಕಿದೆ ಎಂದರು.